ಮಾಡೋ ಜಾಗ ಹಿಂಗೆ ಇರಬೇಕು, ಆಮೇಲೆ ಮಲಗೋ ಜಾಗ ಹಿಂಗಿರಬೇಕು, ಈ ಥರ ಎಲ್ಲ. ಸರಿ, ಅಲ್ಲಿ ನಮ್ಗೆ ಬೇಜಾನು ಹೊಟ್ಟೆ ಸಿತಾಯಿತ್ತು. ಎಷ್ಟು ಹೊಟ್ಟೆ ಸಿತಾಯಿತ್ತು ಅಂದರೆ ಬೆಳಗ್ಗೆ ಹೋಗೋ ತಿಂದಿದ್ದು 8 ಗಂಟೆನಲ್ಲಿ ಟಿಫನ್ ಮಾಡಿದ್ದು. ಆಮೇಲೆ ಸರಿ ಏನೋ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಹೋಟ್ಲುಗಳು ಸಿಗಲಿಲ್ಲಲ್ಲ ಸೆಂಟ್ರಲ್ಲಿ. ಸರಿ, ಅಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇತ್ತು. ಅಲ್ಲೋಗಿ ಕೇಳಿದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಅಂದರು. 5:45 ಆಗಿತ್ತು ಟೈಮ್ ಆವಾಗ. ಸರಿ, ಈ ಕಡೆ ನಡ್ಕೊಂಬರ್ತಾಯಿದ್ದೆ. ಅಲ್ಲಿ ಫುಟ್ಪಾತ್ ಮೇಲೆ ಪಾನಿಪುರಿ ಅಂಗಡಿ, ಟೀ ಕಾಫಿ, ಫ್ರೂಟ್ ಸಲಾಡ್ ಮಾರ್ತಾರಲ್ಲ ಆ ಅಂಗಡಿಗಳು ಇವೆಲ್ಲ ಇದ್ದಾವೆ. ಪಾಪ ಜನ ಎಷ್ಟು ಬ್ಯುಸಿ ಅಲ್ಲಿ ಅಂದರೆ ಅದು ಕೊಚ್ಚೆ ನೀರು ಹರಿತಾ ಇದೆ ಅಲ್ಲಿ ಮೇ ಬಿ ಇವಾಗ ಅವ್ರಿಗೆಲ್ಲ ಕೆಲ್ಸಕ್ಕೆ ಹೋಗೋ ಟೈಮ್ ಆಗ್ತಾಯಿತ್ತು. ನೈಟ್ ಶಿಫ್ಟ್ಗಳು, ಸೆಕೆಂಡ್ ಶಿಫ್ಟ್ಗಳು ಇವು ಇಲ್ಲ ಏನೋ ಗೊತ್ತಿಲ್ಲ. ಅಂಥ ಜಾಗದಲ್ಲಿ ನಿಂತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ. ಅಂದರೆ ನನಗೆ ಅನಿಸಿದ್ದೇನು ಗೊತ್ತಾ, ಪರಿಸ್ಥಿತಿಗೆ ನಾವು ಅಡಾಪ್ಟ್ ಆಗಬೇಕು, ಜಾಗಕ್ಕೆ ನಾವು ಅಡಾಪ್ಟ್ ಆಗಬೇಕು. ನಮಗೋಸ್ಕರ ಜಾಗ ಚೇಂಜ್ ಆಗೋಲ್ಲ, ಪರಿಸ್ಥಿತಿಗಳು ಚೇಂಜ್ ಆಗೋಲ್ಲ. ಇವಾಗ ಬೆಂಗಳೂರು ಕಟ್ಟಿರೋ ಇನ್ಫ್ರಾ ಮಿಸ್ಟೇಕು ಆವಾಗ, ಇಲ್ಲ ಇವಾಗ ಅದನ್ನ ಸರಿ ಮಾಡೋಕ್ಕಾಗ್ತಾ ಇಲ್ವೋ, ಓವರ್ ಕ್ರೌಡು, ಓವರ್ ಡೆನ್ಸಿಟಿ ಆಗ್ತಾಯಿದೆಯೋ ಗೊತ್ತಿಲ್ಲ. ಇವಾಗ ಮಳೆ ಬಂದರೆ ರೋಡ್ ಮೇಲೆ ಕೊಚ್ಚೆ ನೀರು ಹರಿಯೋದೇನೋ. ಕೊಚ್ಚೆ ನೀರು ಏನಕ್ಕೆ ಹರಿಯುತ್ತೆ? ಕೊಚ್ಚೆ ನೀರು ಚರಂಡಿ ಒಳಗಡೆ ಹೋಗಬೇಕು. ಚರಂಡಿ ಓವರ್ಫ್ಲೋ ಆದರೆ ಮಾತ್ರ ಬರುತ್ತಲ್ಲ. ಅಂದರೆ ಚರಂಡಿ ಓವರ್ಫ್ಲೋ ಆಗಿದೆ ಅಂತಂದರೆ ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡಿಲ್ಲ ಅಂತ. ಕರೆಕ್ಟ್ ಅಲ್ವ? ಇವಾಗ ನಮ್ಮ ಹಳ್ಳಿನಲ್ಲಿ 250-200 ಮನೆ ಇದೆ. ನಾನು ನೋಡ್ದಂಗೆ ಎಲ್ಲೂ ಮಳೆ ಬಂದಾಗ ಚರಂಡಿ ಎಲ್ಲ ಇದೆ, ಗಟ್ರ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಎಲ್ಲೂ ಚರಂಡಿ ಆಚೆ ಚರಂಡಿ ಓವರ್ಫ್ಲೋ ಆಗಿ ರೋಡ್ ಮೇಲೆ ಚರಂಡಿ ನೀರು ಹರ್ಕೊಂಬರೋದು ನಮ್ಮ ಹಳ್ಳಿನಲ್ಲಿ ಕೂಡ ಇಲ್ಲ. ಅಂದರೆ ಈ ಕ್ರೌಡ್ಗೆ, ಈ ಪಾಪ್ಯುಲೇಷನ್ಗೆ ತಕ್ಕಂಗೆ, ಇಷ್ಟು ಮನೆಗಳಿಗೆ ತಕ್ಕಂಗೆ ಚರಂಡಿ ವ್ಯವಸ್ಥೆ ಇರುತ್ತೆ. ಅದು ಏನೋ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಅಷ್ಟೇ. ನೀವು ಒಂದು ಪ್ಲ್ಯಾನಿಂಗ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಬೇಕು. ಇವಾಗ ಇಲ್ಲಿ ಡೌನ್ ಇತ್ತು, ಇನ್ನೊಂದು ಹತ್ರ ಅಪ್ ಇತ್ತು ಅಂದರೆ ಅಲ್ಲಿ ಚರಂಡಿ ಕೊಚ್ಚೆ ನೀರು ನಿಂತ್ಕೊಳ್ಳುತ್ತೆ. ಗೊತ್ತಿಲ್ಲ ಏನಾಗಿದೆ ಹೆಂಗೆ ಅಂತ. ನಮಗಂತೂ ಅಲ್ಲಿ ಹೆಂಗಿತ್ತು ಅಂತಂದರೆ ಮಳೆ ಬಂದಾಗ ಬೆಂಗಳೂರಿಗೆ ಬರೋದೇ ಬೇಡ ಅನ್ನಿಸ್ತು. ಮೇ ಬಿ ಇರ್ಬೋದು ಕೆಲವು ಏರಿಯಾಗಳು ಮಳೆ ಬಂದ್ರೂ ಒಂಥರ ನಿಮಗೆ ಊಟಿ ಕೊಡೈಕನಲ್ ಥರ ಕಾಣಿಸುವಂಥ ಏರಿಯಾಗಳಿರ್ಬೋದು. ಎಲ್ಲರೂ ಆ ಏರಿಯಾಗಳಲ್ಲಿ ಬಂದು ಇರೋಕ್ಕಾಗಲ್ಲ. ಕಾಮನ್ ಜನಕ್ಕೆ ಒಂದು ಹೈಜೀನು ಒಂದು ಕ್ರಿಯೇಟ್ ಮಾಡಿ ಕೊಡಬೇಕು. ನೋಡಿ, ಇಲ್ಲೇನಾಗುತ್ತೆ, ಜನ ನೀಟಾಗಿದ್ದರೆ ಅದು ಅವು ನೀಟಾಗಿ ಮೇಂಟೈನ್ ಮಾಡಬೇಕು. ಅವ್ರ ಅಂಗಡಿಗಳ ಹತ್ರ, ಅವ್ರ ಮನೆಗಳ ಹತ್ರ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ, ಮ್ಯಾಕ್ಸಿಮಮ್ ಕ್ಲೋಸ್ಡ್ ಇದಿರುತ್ತೆ ನನಗೆ ಗೊತ್ತಿದ್ದಂಗೆ ಚರಂಡಿ ಎಲ್ಲ. ಅದನ್ನು ಜನ ಎಲ್ಲಿಂದ ಮಾಡೋಕ್ಕಾಗತ್ತೆ? ಏನೋ ಓಪನ್ ಇದ್ದರೆ ಅವ್ರ ಮನೆ ಹತ್ರ ಅವರು ಕ್ಲೀನ್ ಮಾಡ್ಕೊಂಡು ಏನೋ ಇದು ಮಾಡ್ತಾರೆ. ಇವಾಗಿನ ಅಲ್ಲಿ ಕನ್ಸ್ಟ್ರಕ್ಷನ್ನೇ ರಾಂಗ್ ಆಗಿದ್ದರೆ ಜನ ಹೆಂಗೆ ಸರಿ ಮಾಡ್ತಾರೆ? ಅದನ್ನ ಆಗಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಬೇಸಿಕ್ ನೆಸೆಸಿಟಿಗಳು ಅಂತ ಹೇಳ್ತಾರಲ್ಲ, ಆ ಬೇಸಿಕ್ ನೆಸೆಸಿಟಿನಲ್ಲಿ ಇವು ಕೂಡ ಒಂದು ತಾನೆ. ಇರೋಕ್ಕೊಂದು ಜಾಗ, ಒಳ್ಳೆ ಜಾಗ, ಅಕಸ್ಮಾತ್ ಇದನ್ನ ಹೇಳ್ಬಿಡ್ತೀನಿ, ಇರೋಕ್ಕೊಂದು ಒಳ್ಳೆ ಜಾಗ, ತಿನ್ನೋಕೆ ಊಟ, ಮಾಡೋಕ್ಕೆ ಕೆಲಸ, ಹಾಕ್ಕೊಳ್ಳೋಕೆ ಬಟ್ಟೆ, ಕುಡಿಯೋಕೆ ಒಳ್ಳೆ ನೀರು. ಕಾವೇರಿ ನೀರು ಕೊಟ್ಟಿದ್ದೀವಿ